ಶ್ರೀನಿವಾಸಪುರ ಓಂ ಶಕ್ತಿ ಅಮ್ಮನವರ ಕ್ಷೇತ್ರಕ್ಕೆ ಭಕ್ತರ ಪಯಣ. ವಿಶೇಷ ಪೂಜೆ ಸಲ್ಲಿಕೆ ಪ್ರಸಿದ್ಧ ಪುಣ್ಯಕ್ಷೇತ್ರವಾದ ಮೇಲ್ಮರುವತ್ತೂರಿನ ಓಂ ಶಕ್ತಿ ಅಮ್ಮನವರ ದರ್ಶನಕ್ಕಾಗಿ ಶ್ರೀನಿವಾಸಪುರ ಪಟ್ಟಣದ ಭಕ್ತರು ವಿಶೇಷ ಬಸ್ ಪ್ರಯಾಣ ಬೆಳೆಸಿದರು. ಪ್ರಯಾಣಕ್ಕೂ ಮುನ್ನ ಪಟ್ಟಣದ ಕಾಳಿಕಾಂಬ ದೇವಸ್ಥಾನದ ಬಳಿ ಅಮ್ಮನವರಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಅಮಾವಾಸ್ಯೆಯ ವಿಶೇಷ ದಿನದ ಪ್ರಯುಕ್ತ ಓಂ ಶಕ್ತಿ ಮಂಡಳಿ ಹಾಗೂ ಅಮ್ಮನವರ ಭಕ್ತಾದಿಗಳ ವತಿಯಿಂದ ಈ ಧಾರ್ಮಿಕ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಕಳೆದ ಹಲವಾರು ವರ್ಷಗಳಿಂದ ಭಕ್ತರು ಅಮ್ಮನವರ ಸೇವೆಗಾಗಿ ಶಕ್ತಿಮಾಲೆಯನ್ನು ಧರಿಸಿ ಪ್ರತಿ ವರ್ಷವೂ ಶ್ರದ್ಧಾಭಕ್ತಿಯಿಂದ ಕ್ಷೇತ್ರಕ್ಕೆ ತೆರಳಿ ದರ್ಶನ ಪಡೆಯುತ್ತಿದ್ದಾರೆ. ಭಕ್ತರ ಕೋರಿಕೆಗಳನ್ನು ಈಡೇರಿಸುವ ಓಂ ಶಕ್ತಿ ಅಮ್ಮನವರ ಪವಾಡ ಮತ್ತು ಮಹಿಮೆ ಅಪಾರವಾದದ್ದು ಎಂದು ಭಕ್ತರು ಈ ಸಂದರ್ಭದಲ್ಲಿ ಸ್ಮರಿಸಿದರು. ಈ ವೇಳೆ ಮಾತನಾಡಿದ ಭಕ್ತರಾದ ಜಯಮ್ಮ ಮೇಡಂ ಅವರು, ಪ್ರತಿ ವರ್ಷವೂ ಅಮ್ಮನವರ ದರ್ಶನಕ್ಕೆ ಹೋಗುವ ಭಕ್ತರ ಕೋರಿಕೆಗಳು ನೆರವೇರುತ್ತಿವೆ. ಅಮ್ಮನವರ ಮಹಿಮೆ ಪವಿತ್ರವಾದದ್ದು ಎಂದು ತಿಳಿಸಿದರು. ಮತ್ತೊಬ್ಬ ದೈವಭಕ್ತರಾದ ಕಲ್ಲೂರು ರತ್ನಪ್ಪ ಅವರು ಮಾತನಾಡಿ, ಅಮಾವಾಸ್ಯೆಯ ಈ ಪುಣ್ಯ ದಿನದಂದು ಭಕ್ತರ ಕಷ್ಟಗಳನ್ನು ಪರಿಹರಿಸುವ ಶಕ್ತಿ ಅಮ್ಮನವರಿಗಿದೆ ಎಂದು ಕ್ಷೇತ್ರದ ಮಹಿಮೆಯ ಹಲವು ವಿಚಾರಗಳನ್ನು ಹಂಚಿಕೊಂಡರು. ಕೊನೆಯಲ್ಲಿ ತಾಲೂಕಿನ ಸಮಸ್ತ ಭಕ್ತರಿಗೂ ಹಾಗೂ ಬಸ್ ಪ್ರಯಾಣಿಕರಿಗೂ ಜಯಮ್ಮ ಮೇಡಂ ಮತ್ತು ಇತರ ಭಕ್ತರು ಕೃತಜ್ಞತೆಗಳನ್ನು ಸಲ್ಲಿಸಿ ಶುಭಾರೈಸಿದರು. ಓಂ ಶಕ್ತಿ ಪರಾಶಕ್ತಿ, 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 ಓಂ ಶಕ್ತಿ ಪರಾಶಕ್ತಿ ನಡೆದಿದೆ. ಇಷ್ಟೊಂದು ಅದ್ಭುತ ನೋಡಿ. ನನ್ನ ಒಂದು ನಿಜ ಜೀವನದ ಒಂದು ಹೇಳ್ತಾ ಇದ್ದೀನಿ. ಅಮ್ಮ ಓಂ ಶಕ್ತಿ ಇದರಲ್ಲಿ ನಮ್ಮ ಹುಡುಗ, ನಮ್ಮ ಚಿಕ್ಕಣ್ಣ ಮಗ, ಅವ್ನು ನಿಜವಾಗ್ಲೂ ಸತ್ತು ಬದುಕ್ತಾರಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ನಾವು ಒಂದು ಪಟ್ಟಿಡಿದ್ದು, ಅಮ್ಮ ನೀನು ನಮ್ಗೆ ಆ ಮಗುನ ಉಳಿಸ್ಕೊಳ್ಳೇಬೇಕು, ಏನಾದ್ರೂ ಆಗ್ಲಿ ಅದನ್ನ ನಮ್ಗೆ ಮಾಡ್ಕೊಡ್ಬೇಕಮ್ಮ, ನೀನೇ ನಮ್ಮ ಪ್ರತಿ ನಿಮಿಷ ನಾವು ಪ್ರತಿ ಏನೇ ಕೆಲಸ ಮಾಡಿದ್ರು ಪ್ರತಿಯೊಂದಕ್ಕೂ ನಾನು ಓಂ ಶಕ್ತಿ ಅಂದಿರ ಇದೆ. ಆದ್ರೆ ಅಮ್ಮ ನಾವು ಏನು ಬೇಡಿದ್ದೋ ಆ ಒಂದು ಮಗುಗೆ ಪ್ರಾಣದಾನ ಮಾಡಿ ಆ ಮಗುನ ನಿಲ್ಸಿದ್ದಾರೆ. ಇವಾಗ ನಾನು ನೋಡಿ ಅವನು ಅಲ್ಲೇ ಇದ್ದಾನೆ, ಕರ್ಕೊಂಡು ಹೋಗ್ತಾ ಇದ್ವಿ. ಅವನ ಹೆಸರೇ ಇದು ಮಾಡ್ಕೊಂಡು ನಾವು ಎಲ್ಲ, ನಾನೇ ಅಂತಲ್ಲ ಬೇರೆ ಯಾರೇ ಆಗ್ಲಿ ಅವ್ರು ಏನ್ ಸಂಕಲ್ಪ ಮಾಡ್ಕೊಂಡ್ರೆ ಅದು ಈಡೇರ್ತಾ ಇದೆ. ಅಂದ್ರೆ ಅಮ್ಮನ ನಂಬಬೇಕು, ನಂಬಿಕೆನೇ ಅಮ್ಮ. ಆ ನಂಬಿಕೆನ ಅದೊಂದು ಓಂ ಶಕ್ತಿ ಅಂದ್ರೆ ಒಂದು ಆಧ್ಯಾತ್ಮಿಕ ಒಂದು ಅಮ್ಮ, ಅವ್ರಿಗೆ ನಂಬಿಕೆ ಅನ್ನೋದಿರ್ಬೇಕು. ಅಮ್ಮ ಸಾಕ್ಷಾತ್ವಾಗಿ ನಂಬಿದ್ರೆ ನಮ್ಗಂತೂ ಅಮ್ಮ ನಮ್ಗೆ ಏನ್ ಅಂದ್ಕೊಂಡ್ರೆ ಅದನ್ನ ಈಡೇರುತ್ತೆ. ಭಕ್ತರ ಕಾರ್ಪಣೆಗಳ ಒಂದು ಓಂ ಶಕ್ತಿ ಅಮ್ಮನವರ ಒಂದು ಯಶಸ್ಸು. ಹೌದು. ನಾವೆಲ್ಲನೂ ಅಮಾವಾಸ್ಯದಿಂದ ಇವತ್ತು ಒಳ್ಳೇದಂತ ಹೇಳ್ಬಿಟ್ಟು ನಾವೆಲ್ಲರೂ ಆ ಓಂ ಶಕ್ತಿ ತಾಯಿ ಒಂದು ಸನ್ನಿಧಾನಕ್ಕೆ ಹೋಗ್ತಾ ಇದೀವಿ. ಎಲ್ರಿಗೂ ಆ ತಾಯಿ ಒಳ್ಳೆ ಆರೋಗ್ಯ, ಒಳ್ಳೆ ಆಯುಷ್ ಕೊಟ್ಟು ಎಲ್ಲರೂ ಚೆನ್ನಾಗಿರ್ಬೇಕಂತ ಹೇಳ್ಬಿಟ್ಟು ನಾನಿವತ್ತು ಕೋರ್ಕೊತಾ ಇದ್ದೀನಿ. ಈ ಪಟ್ಟಣದ ಜನರು, ಈ ಭಾಗದ ಎಲ್ಲ ರೈತಾಪಿ ಜನರು ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ನಿಮ್ಮ ಒಂದು ಆಶಯ ಪೂರ್ವಕವಾಗಿ ಈ ದಿನ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಾ ಇದ್ದೀವಿ. ಥ್ಯಾಂಕ್ ಯು. 60 ನಾವು ಈಗ ಹೋಗ್ತಾ ಇದ್ವಿ. ಎಲ್ಲರಿಗೂ ಅಮ್ಮ ಅದೆಲ್ಲ ಒಳ್ಳೇದು ಮಾಡಲಿ ಅಂತ ನಾನು ಅಮ್ಮ ಓಂ ಶಕ್ತಿ ಪರಾಶಕ್ತಿ ಗುರುವಡಿ ಶರಣಂ ತಿರುವಡಿ ಶರಣಂ ಓಂ ಶಕ್ತಿ. ಅಂದರೆ ಪ್ರತಿ ವರ್ಷವೂ ಇದೇ ರೀತಿ ಶ್ರೀನಿವಾಸದಲ್ಲಿ ಎಲ್ಲ ಒಂದು ಭಕ್ತರ ಏನೇ ಸಮಸ್ಯೆ ಇದ್ರೂ ಮರಿದರೆ ಈ ಒಂದು ದೇವರ ಒಂದು ಕಾರ್ಯಕ್ರಮ ಅಮಾವಾಸ್ಯೆ ದಿನ ಹೋಗ್ತೀರಿ. ನಾವು ಪ್ರತಿ ಅಮಾವಾಸ್ಯೆ ಇರುತ್ತಲ್ಲ, ಪ್ರತಿ ವರ್ಷ ಅಮಾವಾಸ್ಯೆ ಹುಣ್ಣಿಮೆ ಮತ್ತೆ ಕೆಲವು ಯಾಗ ಪೂಜೆಗಳು ಇವೆಲ್ಲ ಏನೇ ಇದ್ರು ಅಮ್ಮನ ಇದೆ ಅಂದರೆ ನಮ್ಮ ಶ್ರೀನಿವಾಸಪುರ ಇಡೀ ಸುತ್ತಮುತ್ತ ಹಳ್ಳಿಗಳಿಂದ ಲಕ್ಷ ಕೋಟಿ ಜನ ಒಂದು ಇದು ಹೋಗ್ತಾ ಇದೆ. ಪ್ರತಿ ಮಾಲೆ ಒಂದೇ ಅಲ್ಲ, ಪ್ರತಿ ಒಂದು ಅಮಾಸೆಗಾಗಲಿ ಪ್ರತಿ ಒಂದು ಹುಣ್ಣಿಮೆ ಆಗಲಿ ಅವ್ರಿಗೆ ಯಾವಾಗ ಅಂದ್ಕೊಂತಾರ ಅದನ್ನ ಸಂಕಲ್ಪ ಮಾಡಿಕೊಂಡು ಒಂದು ಮರುವತ್ತೂರು ಅಮ್ಮನ ಒಂದು ಆಶೀರ್ವಾದಕ್ಕಾಗಿ ಪ್ರತಿ ಸಾರಿ ಶ್ರೀನಿವಾಸಪುರ ಇಡೀ ತಾಲೂಕೆಲ್ಲ ಹೋಗ್ತಾ ಇದೆ.